ಜನರ ಮೇಲಿನಂತ ಹೊರೆಗಳನ್ನ ವಾದದಲ್ಲಿ ಗೆಲ್ಲುವಂತಹ ಸಬ್ಜೆಕ್ಟ್ ಅಲ್ಲ ಇದು. ನನ್ನ ಪ್ರಶ್ನೆ ಇಷ್ಟೇ, ಇದೇನೋ ಇವತ್ತು ಯುದ್ಧ ಆಯ್ತು ಆದ್ರಿಂದ ಕೇಂದ್ರ ಸರ್ಕಾರ ಬೆಲೆ ಏರಿಕೆಗಳನ್ನ ಮಾಡ್ತು ಅನ್ನುವಂಥದ್ದು ಅದು ಏನು ಜಾಣ ಕುರುಡು. ಅದು ನಾನು ಆಗ್ಲೇ ಹೇಳಿದಾಗ, ನಾವು ಸರ್ಕಾರವನ್ನ ಮನಮೋಹನ್ ಸಿಂಗ್ ರವರು ಇವರು ಅಧಿಕಾರಕ್ಕೆ ಬಿಟ್ಟಾಗ 3,500 ರೂಪಾಯಿ ಇದ್ದಂತಹ ಡೀಸೆಲ್ ಮೇಲಿನ ಎಕ್ಸೈಸ್ ಎಲ್ಲ ಡ್ಯೂಟಿಯನ್ನ ನೀವು ಕೊರೋನಾದಂತ ಸಂದರ್ಭದಲ್ಲಿ ಬ್ಯಾರೆಲ್ಗೆ 24 ರೂಪಾಯಿ ಆದಾಗಲೂ ನೀವು 33 ರೂಪಾಯಿನ ಯಾಕೆ ಮಾಡಿದ್ರೆ ಅನ್ನೋ ಪ್ರಶ್ನೆ. ಯಾಕೆ ಗಡಿಬಿಡಿ ಮಾಡ್ತೀರಿ? ಅದೇ ರೀತಿಯಲ್ಲಿ ಕೇವಲ ಇದು ಒಂದ್ರದ್ದೇ ಅಲ್ಲ, ನಾವು ತಿನ್ನುವ ಯಾವುದೇ ಆಹಾರದ ಸಾಮಗ್ರಿಯ ಬೆಲೆ 2013ರಿಂದ ಅದು ಯಾಕೆ ಡಬ್ಬಲ್ ಆಯ್ತು? ಏನು ಯುದ್ಧದಿಂದ ಆಯ್ತಾ? ಯಾಕೆ ಡಬ್ಬಲ್ ಆಯ್ತು? ಅಗ್ರಿಕಲ್ಚರಲ್ ಒಂದು ನಿಮಿಷ ಇರ್ರಿ ಅಗ್ರಿಕಲ್ಚರಲ್ ಒಂದು ನಿಮಿಷ ಇರಿ. ನೀವು ತಪ್ಪು ಕರೆಕ್ಷನ್ ಮಾಡ್ಕೊಳ್ಳಿ. ನೀವು ನಾನು ಸೈಲೆಂಟ್ ಆಗಿ ಒಂದು ಶಬ್ದ ಮಾತಾಡಿಲ್ಲ, ಎಷ್ಟೇ ಸುಳ್ಳು ಹೇಳಿದ್ರು ನಾನು ಮಾತಾಡಿಲ್ಲ. ನೀವು 1000 ಸುಳ್ಳು ಹೇಳಿದಿರ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಪ್ರದೀಪ್ ಅವರು ಸಂಪರ್ಕದಲ್ಲಿದ್ದಾರೆ. ರೈಟ್, ಡಿಸ್ಕನೆಕ್ಟ್ ಆಗಿದೆ. ಕಾಂತಿ ಶೆಟ್ಟಿ ಮೇಡಮ್, ಒನ್ ಕೈಂಡ್ ರಿಕ್ವೆಸ್ಟ್, ಪೂರ್ತಿ ಮುಗಿದ್ಬಿಡಿ. ಕಂಪ್ಲೀಟ್ ನೀವು ಹೇಳಿರಂತೆ ಮುನೀರ್ ಅವ್ರ ವಾಯ್ಸ್ ಮಾತ್ರ ಆಗಲ್ಲ. ಮುನೀರ್ ಅವ್ರ ವಾಯ್ಸ್ ಮಾತ್ರ. ಏನು ಕೀಟನಾಶಕ ಇರ್ಬೋದು, ಗೊಬ್ಬರ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, 2014 ನಂತರ ಆದಾಯ ದ್ವಿಗುಣ ಆಗ್ಲಿಲ್ಲ. ಅವರ ಅವರ ಖರ್ಚು ಏನಿದೆ ಅಗ್ರಿಕಲ್ಚರ್ ಇರಿ, ನಾನು ಹೇಳ್ತೀನಿ. ಈಗ ನೀವು ಯಾಕೆ ಅಷ್ಟು ಟೆನ್ಷನ್ ಮಾತ್ರ ಆನ್ ಏರ್. ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಮೇಡಮ್. ಒಂದು ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಏರಿಕೆ ಅನ್ನುವಂಥದ್ದು ಯಾಕೆ ಡೀಸೆಲ್ ಪೆಟ್ರೋಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂದ್ರೆ, ಇದು ಎಲ್ಲದರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕೆ. ಪ್ರತಿಯೊಂದು ಜೀವನ ಮಟ್ಟದ ಒಂದು ತಿನ್ನುವ ಆಹಾರದಿಂದ ಹಿಡಿದು ಆದ್ರಿಂದ ನೀವು ಬೆಲೆ ಏರಿಕೆ ಅನ್ನುವಂಥದ್ದು ಎಲ್ಲಿಂದ ಮಾಡ್ಕೊಂಡು ಬಂದ್ರಿ? ನಿಮಗೆ PM ಕೇರ್ ಫಂಡ್ ಅಂತ ಮಾಡಿದಾಗಲೂ ಸಹ ನೀವು ಟ್ಯಾಕ್ಸ್ ಅನ್ನ ಅಷ್ಟು ನಿಮಗೆ ಅವಕಾಶಗಳು ಇದ್ದಾಗಲೂ ಸಹ ಜನಸಾಮಾನ್ಯರಿಗೆ ಅನುಕೂಲ ಮಾಡುವ ಅವಕಾಶ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಕಾರ್ಪೊರೇಟ್ ಟ್ಯಾಕ್ಸ್ 30% ಇದನ್ನ 22% ಮಾಡಿದ್ರಲ್ಲ, ನೀವು ಅದನ್ನ 30% ಇಟ್ಟು ಇದರಲ್ಲಿ ಕಡಿಮೆ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಮತ್ತೆ ಆ ವಿದೇಶಿಯವನ್ನ ಹೋಲಿಸುವಂತದ್ದು, ಮತ್ತೆ ಅವ್ರು ಹೇಳಿರುವಂತ ಬೇರೆ ಬೇರೆ ವಿಷಯಗಳ ಬಗ್ಗೆ ನನಗೆ ಅವಕಾಶ ಕೊಟ್ಟರೆ ನಾನು ಮಾತಾಡ್ತೀನಿ. ತೈಲ ಬಾಂಡ್ ಬಗ್ಗೆ ಮಾತಾಡಿದ್ವಿ ಅಷ್ಟೇ. ತೈಲ ಬಾಂಡ್ ಮನಮೋಹನ್ ಸಿಂಗ್ ರವರು ಬಿಟ್ಟು ಹೋಗಿದ್ದಾಗ 1 ಲಕ್ಷದ 1.4 ಲಕ್ಷ ಕೋಟಿ, ಆದ್ರೆ ಇವರು ಕಲೆಕ್ಟ್ ಮಾಡಿದ್ದು 30 ಲಕ್ಷ ಕೋಟಿ. ನಮ್ಮ ಸರ್ಕಾರ ಇದ್ದಾಗ ಕರೆಕ್ಷನ್ ಮಾಡಿ, ನಮ್ಮ ಸರ್ಕಾರ ಇದ್ದಾಗ UPA ಸರ್ಕಾರ ಇದ್ದಾಗ ತೈಲಗಳ ಮೇಲೆ ಬರುವ ಟ್ಯಾಕ್ಸ್ ಇಂದ ಜನರೇಟ್ ಆಗ್ತಿದ್ದಂತ ರೆವಿನ್ಯೂ 1.72 lakh crore. ಆದ್ರೆ ಈಗ ಅದು ಪರ್ ಇಯರ್ ಗೆ 4 ಲಕ್ಷ ಕೋಟಿ. ನೀವು ಇಷ್ಟೇ ಡಿಫರೆನ್ಸ್ ಹೇಳ್ಬಿಡಿ. ಬಸವರಾಜ್ ಅಂತ ಹೇಳಿ ಮೈಸೂರಿನಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಮೇಡಮ್ ನಮಸ್ಕಾರ. ಹೇಳಿ ಸರ್. ಮೇಡಮ್ ಅದೇನೆ, ಈಗ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ, ಅದು ನಿಮ್ ಚರ್ಚೆ ನೋಡ್ತಾ ಇದ್ದೆ ಇವಾಗ ನಾನು. ಮೇಡಮ್ ಏನಾಗಿದೆ ಅಂದ್ರೆ, ಇವಾಗ ಹೇಳ್ತಾರೆ ಅವರು ನರೇಂದ್ರ ಮೋದಿ ಅವರು ಮಿತವಾಗಿ ಪೆಟ್ರೋಲ್ ಬಳಸಿ ಮತ್ತೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಅಂದ್ರೆ, ಅವರು ಈಗ ನಮ್ದು ದೇಶ ಆರ್ಥಿಕವಾಗಿ ದಿವಾಳಿ ಆಗ್ಬಾರ್ದು, ಮುಂದಕ್ಕೆ ಉದಾರ ಆಗ್ಬೇಕನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಈಗ ಮೇಡಮ್ ಒಂದೊಂದು ಮನೇಲಿ 4 ಗಾಡಿಗಳಿದೆ ಮೇಡಮ್, 4 ಗಾಡಿಗಳಿದೆ ಒಂದೊಂದ್ ಮನೇಲಿ. ಇರೋದಿಬ್ರಿದ್ರು 4 ಗಾಡಿಗಳಿದೆ. ಎಷ್ಟು ಪೆಟ್ರೋಲ್ ಖರ್ಚು ಮಾಡ್ತಾರೆ ಅಂತ ಗೊತ್ತಲ್ವಾ ಮೇಡಮ್? ಈಗ ಜಾಸ್ತಿ ಖರ್ಚು ಮಾಡಿದಷ್ಟು ರಿಕ್ವೈರ್ಮೆಂಟ್ ಜಾಸ್ತಿ ಬೇಕೇ ಬೇಕಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು ಜನಗಳು. ನರೇಂದ್ರ ಮೋದಿ ಅವ್ರು ಏನಕ್ಕೆ, ಅವ್ರಿಗೆ ಏನಿದೆ ಮೇಡಮ್? ಅವ್ರ ಹೆಂಡತಿ ಮಕ್ಳಿದಾರ, ಇಲ್ಲ ಅವ್ರ ಅಣ್ಣ ತಮ್ಮದಿ ಸಹಾಯ ಮಾಡ್ತಾರೆ? ನೀವು ಬೇರೆ ರೂಟಲ್ಲಿ ಹೋಗ್ಬಿಟ್ರಿ ಸರ್. ಆಯ್ತು, ನರೇಂದ್ರ ಮೋದಿ ಅವರು ದೇಶದ ಹಿತಕ್ಕಾಗಿ ಸಲಹೆ ನೀಡಿದ್ದಾರೆ, ಪಾಲನೆ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ ನಾಗರಿಕರಾಗಿ. ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದೆ ಕೇಶವ್ ಸರ್. ನಾನು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯದ್ದೇ ಪ್ರಶ್ನೆ ಕೇಳಿದೆ ಮುನೀರ್ ಅವರಿಗೆ, ಅದನ್ನು ನಿಮ್ಮಿಂದ ಕೂಡ ಉತ್ತರ ಬಯಸ್ತೀನಿ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ಆಯಾ ರಾಜ್ಯಗಳು ಹೇಳ್ತಾ ಇರುವ ತೆರಿಗೆಯ ಪ್ರಮಾಣ ನಮ್ಮ ರಾಜ್ಯಕ್ಕಿಂತ ಕಡಿಮೆ ಅಂತಾದಾಗ ಮತ್ತೊಮ್ಮೆ ನಿರೀಕ್ಷೆ ಸಹಜವಾಗುತ್ತೆ. ಆಯ್ತಪ್ಪ, ಬಾಕಿ ಪರಿಸ್ಥಿತಿಯಲ್ಲಿ ಓಕೆ, ಈಗ ಬೆಲೆ ಏರಿಕೆನೇ ಆಗ್ತಿರುವಾಗ ಪೆಟ್ರೋಲ್ ಡೀಸೆಲ್ನದ್ದು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ ಇದ್ರೆ ವೈ ನಾಟ್? ಅದನ್ನು ಹೇಳಕ್ಕೆ ಮುಂಚೆ ಈ ಕಾರ್ಪೊರೇಟ್ ಟ್ಯಾಕ್ಸ್ದು ಪದೇ ಪದೇ ಚರ್ಚೆಗೆ ಬರುತ್ತೆ. ಒಂದೇ ಒಂದು ಪಾಯಿಂಟ್ ನಾನು ಕ್ಲಾರಿಫೈ ಮಾಡಬೇಕು.
ಈಗ ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ನ ಯಾಕೆ ಕಡಿಮೆ ಮಾಡ್ತಾರೆ ಅಂತ, ಒಂದು ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ನ ನಾವು ಎನ್ಕರೇಜ್ ಮಾಡಬೇಕಾಗತ್ತೆ. ಯಾಕೆಂದರೆ ಏನಾಗುತ್ತೆ, ಎನ್ಕರೇಜ್ ಮಾಡಿದ್ರೆ ನಿಮ್ಮ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಹೆಚ್ಚು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ದೇಶದಲ್ಲಿ ಈಗ ಡೆಮೋಗ್ರಫಿಕ್ ಡಿವಿಡೆಂಡ್ ಇದೆ. ಆವ್ರೇಜ್ ಏಜ್ ಆಫ್ ಇಂಡಿಯಾ ಇವತ್ತು 29 ವರ್ಷ. ಸೊ ಯುವಕರಿಗೆ ಹೆಚ್ಚು ಕೆಲಸ ಕೊಡಬೇಕು ಅಂದರೆ ನೀವು ಇಂಡಸ್ಟ್ರೀಸ್ನ ಹೆಚ್ಚು ಡೆವಲಪ್ ಮಾಡಬೇಕಾಗತ್ತೆ. ಅದು ಒಂದು ರೀಸನ್. ಇನ್ನೊಂದು ರೀಸನ್ ಏನು ಅಂತಂದರೆ ನಾವು ಇಂಟರ್ನ್ಯಾಷನಲಿ ಕಾಂಪೀಟ್ ಮಾಡಬೇಕಾಗತ್ತೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ನಾವು ಅಟ್ರಾಕ್ಟ್ ಮಾಡ್ತೀವಿ, ಅವರು ಅಟ್ರಾಕ್ಟ್ ಮಾಡೋಕ್ಕೆ ಅನೇಕ ಇನ್ಸೆಂಟಿವ್ಸ್ನ ಅವರು ಕೊಡ್ತಾರೆ. ಟ್ಯಾಕ್ಸ್ ಫ್ರೀ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರೆ, ಲ್ಯಾಂಡ್ ಸಬ್ಸಿಡೈಸ್ ಮಾಡ್ತಾರೆ. ಸೊ ನಾವು ಅದ್ರ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕಾಗತ್ತೆ. ಯಾಕೆಂದರೆ ವಿದೇಶಿ ನೇರ ಬಂಡವಾಳ ಬಂದಾಗ ಏನಾಗುತ್ತೆ, ಒಂದಷ್ಟು ಬೂಸ್ಟ್ ಸಿಗುತ್ತೆ. ಈಗ ಎಲ್ಲಿ ನಮ್ಮ ದೇಶದಿಂದಲೇ ಮೇಕ್ ಇನ್ ಇಂಡಿಯಾನೇ ನಾವು ಎನ್ಕರೇಜ್ ಮಾಡುವಾಗ, ಈಗ ಇದ್ದದಂಥ ಸಂದರ್ಭದಲ್ಲಿ ಕೆಲವು ಪದಾರ್ಥಗಳು ನಮಗೆ ಕಷ್ಟ ಆಗುತ್ತೆ. ಒಂದು ವೇಳೆ ಅದು ಇಲ್ಲಿಂದನೇ ತಯಾರಾಗೋದಾದರೆ ಅದು ನಮಗೆ ಕಷ್ಟ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಸೊ ಈ ಥರದ ಎಲ್ಲ ರೀಸನ್ಸ್ಗಾಗಿ ಕಾರ್ಪೊರೇಟ್ ತೆರಿಗೆಯನ್ನು ಕಡಿಮೆ ಮಾಡ್ತಾರೆ. ಸೊ ಅದನ್ನು ನಾನು ಬಹುಶಃ ಇದಕ್ಕೆ ತಾಳೆ ಹಾಕುವಂಥದ್ದು ನನಗೇನು ಸರಿ ಅನ್ಸಲ್ಲ ವೈಯಕ್ತಿಕವಾಗಿ, ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ. ಮತ್ತು ಇಲ್ಲಿ ಎರಡನೇದೇನು ಅಂತಂದರೆ, ಒಂದು ಪ್ರತಿಯೊಬ್ಬರಿಗೂ ಈಗ ಯಾಕೆ ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಅನಿವಾರ್ಯ ಇದೆ ಅವ್ರು ಕಡಿಮೆ ಮಾಡಬಾರ್ದು, ಅಥವಾ ರಾಜ್ಯ ಸರ್ಕಾರಕ್ಕೆ ಡೆವಲಪ್ಮೆಂಟ್ ಫಂಡ್ ಸಿಗಬೇಕು ಇವ್ರು ಕಡಿಮೆ ಮಾಡಬಾರ್ದು ಯಾಕೆ, ಈ ಥರದ್ದಲ್ಲ ನಮ್ಮದು ವಿಚಾರ. ಏನಂದರೆ ಯಾರು ಜಾಸ್ತಿ ಮಾಡಿದ್ರೂ ಜನಕ್ಕೆ ಹೊರೆನೇ ಆಗುತ್ತೆ. ಯಾವ ಸಂದರ್ಭದಲ್ಲಿ ಯಾಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋವಂಥದ್ದನ್ನು ನೋಡುವಾಗ ಏನೇನು ಆಪ್ಷನ್ಸ್ ಇದೆ ಸರ್ಕಾರಗಳಿಗೆ ಅಥವಾ ಜನಕ್ಕೆ ಹೆಲ್ಪ್ ಮಾಡೋಕ್ಕೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವ ಆಪ್ಷನ್ಸ್ ಇದೆ ಹೆಲ್ಪ್ ಮಾಡೋಕ್ಕೆ ಅಂತ. ಈಗ ಒಂದು ಸರಿ ಅವರು ಎಕ್ಸೈಸ್ನ 10 ರೂಪಾಯಿ ಕಡಿಮೆ ಮಾಡಿದಾಗ ನಮ್ಗೇನು ಅನಿಸುತ್ತೆ, ಇಲ್ಲಿನೇನಾರು ಒಂಚೂರು ಮಾಡಲಿ ಅನ್ನೋಂಥದ್ದಷ್ಟೇ. ಯಾಕಾಗತ್ತೆ ಅದನ್ನು ಹೇಳ್ತೀನಿ ನಿಮಗೆ. ಈಗ ನೋಡಿ, ನೀವು ಸ್ವಲ್ಪ ನಾವು ನೋಡಿದ್ರೆ ಯಾರು ಯೂಸ್ ಮಾಡ್ತಾರೆ ಪೆಟ್ರೋಲ್ ಜಾಸ್ತಿ ಅಂತಂದರೆ, 2 ವೀಲರ್ ಜಾಸ್ತಿ ಯೂಸ್ ಮಾಡ್ತಾರೆ. 61% ಒಂದು ರಫ್ ಎಸ್ಟಿಮೇಟ್ಸ್ ಪ್ರಕಾರ 2 ವೀಲರ್ಸ್ ಯೂಸ್ ಮಾಡುತ್ತೆ. ಕಾರ್ಗಳು 34% ಪೆಟ್ರೋಲ್ ಯೂಸ್ ಮಾಡುತ್ತೆ. ಈ ಡೀಸೆಲ್ ವಿಚಾರಕ್ಕೆ ಬಂದಾಗ ಟ್ರಕ್ ಯೂಸ್ ಮಾಡುತ್ತೆ 28%. ಹಂಗಾಗಿನೇ ಸಾಗಾಣಿಕೆ ವೆಚ್ಚ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. 65% ಸರಕು ಮತ್ತು ಸಾಗಾಣಿಕೆ ಭಾರತದಲ್ಲಿ ಗೂಡ್ಸ್ ಅಂದರೆ ರೋಡಿಂದನೇ ಆಗೋದ್ರಿಂದ, ಲಾರಿಗಳ ಮೂಲಕ ಆಗೋದ್ರಿಂದ ನಿಮಗೆ ಅದ್ರದ್ದು ತೊಂದರೆ ಆಗುತ್ತೆ ಅಂತ. ಕಾರ್ಸ್ ಮತ್ತು ಯುಟಿಲಿಟಿ ಡೀಸೆಲ್ನ ಯೂಸ್ ಮಾಡೋದು 28%. ಇದರಲ್ಲಿ ಅಗ್ರಿಕಲ್ಚರ್ ಕೃಷಿ ಏನಿದೆಯಲ್ಲ ಇದು 13% ಯೂಸ್ ಮಾಡುತ್ತೆ. ಈಗ ಯಾವಾಗಾದ್ರೂ ನಿಮ್ಗೆ ಇಲ್ಲಿ ಏನಾದ್ರು ಸ್ವಲ್ಪ ಇದಾಗ್ತಿದ್ದಂಗೆ ಯಾಕೆ ರೈತರಿಗೆ ಕಷ್ಟ ಆಗುತ್ತೆ ಅಂದರೆ, ಈಗ ಮುಂಗಾರು ಬರ್ತಾ ಇದೆ, ಅವರು ಪಂಪ್ ಸೆಟ್ಗೆ ಡೀಸೆಲ್ ಮತ್ತು ಟ್ರ್ಯಾಕ್ಟರ್ನ ಓಡಿಸ್ಲಿಕ್ಕೆ ಇದಕ್ಕೆಲ್ಲ ಅವ್ರಿಗೆ ಡೀಸೆಲ್ ಬೇಕಾಗುತ್ತೆ, ಉಳುಮೆ ಮಾಡಲಿಕ್ಕೆ ಬಿತ್ತನೆ ಮಾಡಲಿಕ್ಕೆ ಎಲ್ಲನೂ. ಆವಾಗ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಚರ್ಚೆ ನಾವು ಈ ಥರ ಬಂದು ಮಾಡ್ಕೊಂಡಿರೋದು. ಈಗ ಅಲ್ಲಿ ಅವರು ಏನು ಮಾಡಬಹುದು ಅನ್ನುವಂಥದ್ದನ್ನು ಸೇರಿಕೊಂಡು ಕೇಂದ್ರ ಸರ್ಕಾರನೂ ಒಂದು ವೇಳೆ ಇವಾಗ ಇರಾನಲ್ಲಿ ಈಸ್ ಔಟ್ ಆದರೆ ಒಂದಷ್ಟು ಕಡಿಮೆ ಮಾಡಲಿ ಅಂತಲೂ ಹೇಳ್ತಾ, ಈಗ ಸದ್ಯದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳು ಯಾವುದೇ ಎಲ್ಲೆಲ್ಲಿ ಈಗ 23% 24% ಜಾಸ್ತಿ ಇದೆ ಅಂತ ಅನ್ನುವಾಗ, ಈಗ ಹೆಚ್ಚುವರಿಯಾಗಿ ಬಂದಂಥ ಒಂದಷ್ಟು ದುಡ್ಡನ್ನು ಕಡಿಮೆ ಮಾಡಿದ್ರೇನು ಖಂಡಿತ ಒಂದಷ್ಟು ಡೆವಲಪ್ಮೆಂಟ್ ಫಂಡ್ಸ್ ಅವ್ರೇನೋ ಪ್ಲಾನ್ ಮಾಡಿರ್ತಾರೆ, ಅದಕ್ಕೆ ತೊಂದರೆ ಆಗತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನೀವು 5 ರೂಪಾಯಿ ಕಡಿಮೆ ಮಾಡಿದ್ರೇನು, 4 ರಿಂದ 5 ರೂಪಾಯಿ ಕಡಿಮೆ ಮಾಡಿದ್ರೇನು ನಮ್ಮನ್ನ ರೈತರಿಗೆ ಸಂತೋಷ ಆಗುತ್ತೆ. ನೀವು ಹೆಚ್ಚುವರಿ ಕ್ಷಮೆ ಇರಲಿ, ಹೆಚ್ಚುವರಿ ಅಂದ್ರಿ ಅನ್ನೋ ಕಾರಣಕ್ಕೆ ನಾನು ಈ ಪ್ರಶ್ನೆಯನ್ನು ಇಂಟರಪ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಈಗ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ನಿಂದ ಬರ್ತಾ ಇದ್ದಿದ್ದು 27,000 ಕೋಟಿ. ನಾವು 27,000 ಕೋಟಿಯ ನಿರೀಕ್ಷೆಯನ್ನೇ ಈ ಮುಂದಿನ ಆರ್ಥಿಕ ವರ್ಷಕ್ಕೂ ಕೂಡ ರಾಜ್ಯ ಸರ್ಕಾರ ಇಟ್ಕೊಂಡಿರುತ್ತೆ. ಈಗ ಹೆಚ್ಚುವರಿಯಾಗಿ ಬರ್ತಿರೋ 5,000 ಇದು ಯುದ್ಧದ ಪರಿಣಾಮ, ಅಂದ್ರೆ ಯುದ್ಧದಿಂದ ಲಾಭ ಆಗ್ತಿದೆ ರಾಜ್ಯ ಸರ್ಕಾರಕ್ಕೆ. ಇನ್ನು ಬರ್ಬೇಕಷ್ಟೇ, ಬರ್ಬೇಕು ಸರ್. ಎವ್ರಿ ಡೇ ಸರ್, ಪ್ರತಿದಿನ ಎಷ್ಟು ಪೆಟ್ರೋಲ್ ಹಾಗೆ ಡೀಸೆಲ್ ಖರ್ಚಾಗ್ತಾ ಇದೆ. ನಾವು ಕೇಂದ್ರ ಸರ್ಕಾರದ ಡಿಬೇಟ್ ಮಾಡಿದೀವಿ ಸರ್, ಕೇಂದ್ರ ಸರ್ಕಾರದ ಡಿಬೇಟ್ ಮಾಡಿದೀವಿ. ರಾಜ್ಯ ಸರ್ಕಾರದ ಇದು ಮೊದಲ ಡಿಬೇಟು, ರಾಜ್ಯ ಸರ್ಕಾರದ ಮೊದಲ ಡಿಬೇಟು. ಕೇಶವ್ ಸರ್ ಕಂಪ್ಲೀಟ್ ಮಾಡಿ ಸರ್. ಕೇಶವ್ ಸರ್, ಸರ್ ಬೆಲೆ ಏರಿಕೆ ಪ್ರಾರಂಭವಾಗಿ 10 ದಿನ ಆಯ್ತು. ಬಸವೇಗೌಡ ಸರ್ ಚೆನ್ನಾಗಿ ಗೊತ್ತಿರುತ್ತೆ. ಥ್ಯಾಂಕ್ ಯು ಸರ್, ಐ ವರ್ಕ್ ಫಾರ್ ಕನ್ನಡಿಗ. ನಾನು ಕೆಲಸ ಮಾಡ್ತಿರೋದೇ ಕನ್ನಡಿಗರಿಗೋಸ್ಕರ. ಬಸವೇಗೌಡ ಸರ್ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಅದಾದ್ಮೇಲೆ ಕೇಶವ್ ಸರ್ ಕೂಡ ಕಂಟಿನ್ಯೂ ಮಾಡ್ಲಿ. ಬಸವೇಗೌಡ ಸರ್, ಪ್ರತಿನಿತ್ಯ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಆನ್ ಎನ್ ಆವರೇಜ್ ಎಷ್ಟು ಸೇಲ್ ಆಗ್ಬೋದು ಸರ್? ಒಂದು ಶಾರ್ಟ್ ಆನ್ಸರ್ ಕೊಡಿ, ಯಾಕಂದ್ರೆ ಕೇಶವ್ ಸರ್ಗೆ ಇನ್ ಬಿಟ್ವೀನ್ ನಿಮಗೆ ಪ್ರಶ್ನೆ ಕೇಳಿದ್ವಿ. ಇಲ್ಲ ಮೇಡಮ್, ನಾನು ಹೇಳ್ತೀನಿ, ನೀವು ಹೇಳ್ತಾ ಇರೋದು ಸತ್ಯ. ನೋಡಿ, ಯಾವುದೇ ರೀತಿ 1 ಪೈಸಾ ನಯಾ ಪೈಸಾನು ಖರ್ಚು ಮಾಡದೆ ಬೊಕ್ಕಸಕ್ಕೆ ಬರೋ ಆದಾಯ ಇದೆಯಲ್ಲ, ಅದು ಪೆಟ್ರೋಲ್ ಮತ್ತು ಡೀಸೆಲ್ನ ತೆರಿಗೆ. ಯಾಕೆ ಅಂದರೆ, ಈಗ ನಾನೊಬ್ಬ ಡೀಲರ್ ಮೇಡಮ್, ನಾನು ಒಂದು ಲೋಡ್ ತರಿಸ್ದೆ. ನಾನು 12 ಲಕ್ಷ ರೂಪಾಯಿನ ನಾನು ಕಟ್ಟಿದ್ದೀನಿ. ಇವತ್ತು 12 ಲಕ್ಷ ಕಟ್ಟಿದ ಕೂಡಲೇ 3-3.5 ಲಕ್ಷ ರೂಪಾಯಿ ಸಲೀಸಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೋಗಿ ಸೇರ್ಬಿಡುತ್ತೆ. ಒಂದು ದಿನದ ಇವತ್ತು ನಾನು ತಗೊಂಡಂತ ಒಂದು ಲೋಡಲ್ಲಿ ನಮ್ಮ
ರಾಜ್ಯ ಸರ್ಕಾರಕ್ಕೆ 3ರಿಂದ 3.5 ಲಕ್ಷ ಹೊರಡೋಗುತ್ತೆ. ನೋಡಿ, ಸರಾಸರಿ ತಾವು ಕೇಳಿದ್ರಿ ಎಷ್ಟು ಖರ್ಚಾಗತ್ತೆ ಅಂತ ಹೇಳಿ. ನಮ್ಮ PPAC ಅಂತ ಇದೆ, ಪೆಟ್ರೋಲಿಯಂ ಅನಾಲಿಸಿಸ್ ಸೆಲ್ ಅಂತ ಇದೆ ಮೇಡಮ್. ಪೆಟ್ರೋಲಿಯಂ ಅನಾಲಿಸಿಸ್ ಸೆಲ್ ಹೇಳುತ್ತೆ ಅವರೇಜ್ ಒಂದು ಔಟ್ಲೆಟ್ಟಲ್ಲಿ 132 KL ಒಂದು ತಿಂಗಳಿಗೆ ಖರ್ಚಾಗತ್ತೆ ಅನ್ನುವ ಒಂದು ಅಂದಾಜಿದೆ. 5,000 ಪೆಟ್ರೋಲ್ ಬಂಕ್ಗಳು ಇವತ್ತು ನಮ್ಮಲ್ಲಿ ಇದಾವೆ ಮೇಡಮ್. ಹಾಗಾಗಿ ಪ್ರತಿದಿನ ನೀವು ಲೆಕ್ಕ ಹಾಕೊಳ್ಳಿ, ನಮ್ಮಲ್ಲಿ ಡಿಪೋದಲ್ಲಿ ಟರ್ಮಿನಲ್ ಹೋಗ್ತಕ್ಕಂಥ ಪ್ರತಿ ಲೋಡ್ ಮೇಲೆ ರಾಜ್ಯ ಸರ್ಕಾರಕ್ಕೆ 3ರಿಂದ 3.5 ಲಕ್ಷ ರೂಪಾಯಿ ಒಂದು ಲೋಡ್ಗೆ. ಇವತ್ತು ನೀವು ಅದನ್ನ ಕಂಪೇರ್ ಮಾಡ್ತಾ ಹೋದ್ರೆ ಪ್ರತಿದಿನ 106 ಕೋಟಿ ರೂಪಾಯಿ ತೆರಿಗೆ ರಾಜ್ಯ ಸರ್ಕಾರಕ್ಕೆ ಸಂಗ್ರಹ ಆಗುತ್ತೆ. ಹೆಚ್ಚಾಗಿ 10 ದಿನ ಈಗ ತಾವು ಸರಿಯಾಗಿ ಹೇಳ್ತಾ ಇದ್ರೆ 5,000 ಕೋಟಿ ಹೆಚ್ಚಿಗೆ ಬರ್ತಾ ಇದೆ, ಬರುತ್ತೆ. 10 ದಿನ ಆಯ್ತು. ಈ 10 ದಿನದಲ್ಲಿ ಒಂದಷ್ಟು ಲಾಭ ಅಂತೂ ರಾಜ್ಯ ಸರ್ಕಾರ ಬರ್ತಾ ಇದೆ. ಆಯ್ತು. ಜಯಚಂದ್ರ ಅಂತ ಹೇಳಿ ತುಮಕೂರಿನಿಂದ ಕರೆ ಮಾಡಿದ್ದಾರೆ ಸರ್, ನಮಸ್ಕಾರ. ಬೆಳಿಗ್ಗೆಯಿಂದನೇ ಬರುತ್ತೆ ಮೇಡಮ್. ರೈಟ್, ಒಂದೇ ನಿಮಿಷ ಸರ್. ಜಯಚಂದ್ರ ಅಂತ ಹೇಳಿ ತುಮಕೂರಿನಿಂದ ಕರೆ ಮಾಡಿದ್ದಾರೆ, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹಲೋ, ಹೇಳಿ ಸರ್. ನೋಡಿ ಮೇಡಮ್, ಈ ಕಾಂಗ್ರೆಸ್ನವರು ಎಲ್ಲ ಯಾರೇ ಡಿಬೇಟಿಗೆ ಬಂದ್ರು ದಬಾಯಿಸದೆ ಅವರ ಸಂಸ್ಕೃತಿ. ಸರ್, ಪ್ರಶ್ನೆ ಅಥವಾ ಅಭಿಪ್ರಾಯ ಹೇಳಿ ಸರ್. ಪ್ಯಾನಲಿಸ್ಟ್ ಗಳ ಬಗ್ಗೆ ಜಡ್ಜ್ಮೆಂಟ್ ಆಮೇಲೆ ಮಾಡೋಣ. ನಿಮ್ ಪ್ರಶ್ನೆ ಅಥವಾ ಅಭಿಪ್ರಾಯ ಪ್ರಕಾರವಾಗಿ ಹೇಳೋದಾದ್ರೆ, ನೋಡಿ, ನಮ್ದು ಇಲ್ಲಿ ತುಮಕೂರು ಹತ್ರ ಒಂದು ಹಳ್ಳಿ, ಅಲ್ಲಿ ನಮ್ಮ ಹಳ್ಳಿಯಲ್ಲಿ ಬರೀ 60 ಮನೆ ಇರೋದು. 2000ರಲ್ಲಿ ನಮ್ಮಲ್ಲಿ ಬರೀ 4 ಬೈಕು, 1-2 ಟ್ರ್ಯಾಕ್ಟರ್ ಇತ್ತು. ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲಿ 2-2 ಬೈಕು, 3-3 ಬೈಕ್ ಇದೆ. ಅಲ್ಲಿ 14-24 240 ಬೈಕ್ ಇದೆ, ಟ್ರ್ಯಾಕ್ಟರ್ಗಳಿದೆ, ಕಾರ್ಗಳಿದೆ, ಎಲ್ಲ ಇದೆ. ಹಾಗೇನೆ ನಮ್ಮ ಮೋದಿ ಅವರು ಬಂದ ಮೇಲೆ ಏನ್ ಮಾಡಿದ್ರು, ಈ ಗ್ಯಾಸ್ನ ನಮ್ಮಲ್ಲಿ ಈ ಒಲೆಗಳಿತ್ತು, ಎಲ್ಲ ಸೌದೆ ಒಲೆಗಳು. ಪ್ರತಿಯೊಬ್ರು ಈಗ ಯಾರು ಒಲೆ ಉಪಯೋಗಿಸ್ತಾ ಇಲ್ಲ. 140 ಕೋಟಿ ಜನಸಂಖ್ಯೆಗೆ ಈಗ ಪ್ರತಿಯೊಬ್ರು ಉಪಯೋಗಿಸ್ತಾ ಇರ್ಬೇಕಂದ್ರೆ ಪೆಟ್ರೋಲು, ಡೀಸೆಲ್ ಆಗ್ಲಿ ಅಥವಾ ಗ್ಯಾಸ್ ಆಗ್ಲಿ ಎಷ್ಟು ಬಳಕೆ ಆಗ್ತಾ ಇದೆ ನಿತ್ಯ. 2000ದಲ್ಲಿ ಎಷ್ಟು ಬಳಕೆ ಆಗ್ತಿತ್ತು UPA ಸರ್ಕಾರದಲ್ಲಿ. ಇದನ್ನ ಅಂಕಿ ಅಂಶನ ಅರ್ಥ ಮಾಡ್ಕೊಳ್ದೆ ಸುಮ್ನೆ ದಬಾಯಿಸ್ತಾರೆ. ಅಂದ್ರೆ ಒಂದು ರೀತಿ ನೀತಿನಲ್ಲಿ ರೈಟ್ ಸರ್. ಧನ್ಯವಾದ. ಜಗದೀಶ್ ಅಂತ ಹೇಳಿ ಇನ್ನೊಂದೇ ಒಂದು ಕರೆ ತಗೊಂಡ್ಬಿಡ್ತೀನಿ. ಜಗದೀಶ್ ಅವರೇ ನಮಸ್ಕಾರ. ವೀಕ್ಷಕರು ಕರೆ ಮಾಡ್ತಿರೋರು ಬಿಜೆಪಿ, JDS, ಕಾಂಗ್ರೆಸ್ ನಮಗೆ ಗೊತ್ತಿಲ್ಲ. ಜಗದೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ನೀವು ಬಿಜೆಪಿ ಅವರ ಅಂತ ಹೇಳ್ಬಿಟ್ಟು ಆಮೇಲೆ ಉತ್ತರ ಕಂಟಿನ್ಯೂ ಮಾಡಿ, ಯಾಕಂದ್ರೆ ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ ನಮಗೆ ಕಾಲ್ ಮಾಡ್ತಿರೋರೆಲ್ಲ ಬಿಜೆಪಿ ಅವರು ಅಂತ ಡೌಟ್ ಇದೆ. ಇಲ್ಲ ಮೇಡಮ್, ಪಬ್ಲಿಕ್ ಹೇಳಿ ಸರ್. ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ. ಬಟ್ ಸ್ಟೇಟ್ ಗವರ್ಮೆಂಟ್ ಗೆ ಜಾಸ್ತಿ ಲಾಭ ಬರ್ತಾ ಇದೆ. ಅದು ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಬರ್ತಾ ಇದೆ. ಅದು ಯಾರು ಹೈಲೈಟ್ ಮಾಡ್ತಾ ಇಲ್ಲಲ್ಲ. ಇವಾಗ ನಾವು ಅದೇ ಮಾಡ್ತಿದೀವಲ್ಲ ಸರ್. ಸ್ಟೇಟ್ ಗವರ್ಮೆಂಟ್ ಗೆ ಎಷ್ಟು ರೇಸ್ ಮಾಡ್ತಾರೆ ಅಷ್ಟು ಲಾಭ ಬಂದು ಸ್ಟೇಟ್ ಗವರ್ಮೆಂಟ್ ಲಾಭ. ಇವರು ಏನಿದೆ ಪರ್ಸೆಂಟೇಜ್ ಅಲ್ಲಿ ಅವರು ಎಷ್ಟು ಕೇಂದ್ರದವ್ರು ಜಾಸ್ತಿ ಮಾಡ್ತಾರೆ, ಎಷ್ಟು 5 ಡೇಸ್ ಎಷ್ಟು ಕೋಟಿ ಇವ್ರ ಲಾಭ ಆಗಿದೆ. ಅದು ಯಾರಿಗೂ ಹೇಳ್ತಾ ಇಲ್ಲ. ಒಂದು ಸೆಂಟ್ರಲ್ ಮಾಡ್ತಾ ಇದಾರೆ ಅಂತ, ಬಟ್ ಸಮಯ ಆಗಿದೆ ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಬಟ್ ಪಬ್ಲಿಕ್ಗೂ ಕಷ್ಟ ಇದೆ, ಇಲ್ಲ ಅಂತ ಹೇಳಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಕೇಶವ್ ಸರ್, ಮುಂದುವರಿಸ್ಬಿಡಿ. ಆನ್ ಅನ್ ಆವ್ರೇಜ್ ಇವಾಗ ನೋಡಿ, ಪ್ರತಿದಿನ ಭಾರತದಲ್ಲಿ ಒಂದು 300 ಮಿಲಿಯನ್ ಲೀಟರ್ ಅಷ್ಟು ಪೆಟ್ರೋಲ್ ಯೂಸ್ ಮಾಡ್ತಾರೆ, 400 ಮಿಲಿಯನ್ ಲೀಟರ್ ಅಷ್ಟು ಡೀಸೆಲ್ ಯೂಸ್ ಮಾಡ್ತಾರೆ. ಸೊ ಕರ್ನಾಟಕದ ಪಾಲು ಕೇಂದ್ರ ಸರ್ಕಾರದಲ್ಲಿ ಅಂದರೆ ನಮ್ಮ GDP ಟೋಟಲ್ ಭಾರತದ GDPಯಲ್ಲಿ ನಾವು 9% ಹತ್ತಿರ ಇದ್ದೀವಿ. ಸೊ ನೀವು ಅದಕ್ಕೆ ಅದ್ರ ಕ್ರೂಡ್ ಆಗಿತ್ತಿದ್ದು, ಆದ್ರೂ ನಿಮ್ಮ ಕರೆಕ್ಟ್ ಅಂಕಿಅಂಶ ಇಲ್ಲದೆ ಇರೋದ್ರಿಂದ ಒಂದು 9ರಿಂದ 10% ಈ 300-400 ಮಿಲಿಯನ್ನಲ್ಲಿ ಬಂದ್ರೇನು ಅದರಲ್ಲಿ ಏನು ನೀವು ಒಂದು ಅಂದಾಜು ಹೇಳ್ತಿರಲ್ಲ, ಒಂದು 5,000 ಕೋಟಿ ಇದೆ ಅಂತ, ಅದು ಒಂದು ಕಲೆಕ್ಟ್ ಆಗುತ್ತೆ ಅಂತ ಲೆಕ್ಕ ಇಟ್ಕೊಂಡ್ರೆ ಪ್ರತಿದಿನ. ಸೊ ನೀವು ಓವರಾಲ್ ಆಗಿ ಏನು ಮಾಡ್ಬೋದು ಅನ್ನೋದನ್ನ ಲೆಕ್ಕ ಹಾಕಬೇಕು ಅಂತ ಅಷ್ಟೇ ನಾನು ಕೇಳ್ಕೊತಾರೆ. ಆ ಹೆಚ್ಚುವರಿ ಬಂದದ್ದನ್ನು ಬಿಟ್ಟು ಇನ್ನೊಂದು 3-4 ರೂಪಾಯಿ, ಅದನ್ನು ಬಿಟ್ಟು ಒಂದು 3-4 ರೂಪಾಯಿ ಆದರೆ ಓವರಾಲ್ ಒಟ್ಟು 5 ರೂಪಾಯಿ ಕಡಿಮೆ ಮಾಡಿದ್ರೇನು ಒಂದಷ್ಟು ಈಸ್ ಔಟ್ ಆಗುತ್ತೆ. ಹಾಗಂತ ನಾವು ಇಲ್ಲ ನೀವು ಕೇಂದ್ರ ಸರ್ಕಾರ ಅವರು ಇನ್ನೂ ಹೆಚ್ಚು ಮಾಡಿ ನಾವು ಕಡಿಮೆ ಮಾಡಿ ಅಂತ ನಾವು ಕೇಳ್ತಿಲ್ಲ. ನಾವು ಹೇಳ್ತಿರೋದು ಸಂಕಷ್ಟದ ಸ್ಥಿತಿಯಲ್ಲಿ ಈಗ ರಾಜ್ಯ ಸರ್ಕಾರ ತನ್ನ ಪಾತ್ರವನ್ನು ನಿರ್ವಹಿಸಿದರೆ, ಕೇಂದ್ರ ಸರ್ಕಾರನೂ ಮಾಡಿಲ್ದಿದ್ರೆ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಬಹುಶಃ ಕೇಂದ್ರ ಸರ್ಕಾರನೂ ಮಾಡಲಿ ಅಂತ ನಾವು ಒತ್ತಕ್ಕೊಯ್ಯ ಮಾಡಬೇಕಾಗಿತ್ತು. ಆದರೆ ಈಗ ಅವ್ರು 10 ರೂಪಾಯಿ ಮಾಡಿದ್ದರಿಂದ ನಾವೀಗ ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಒಂದು 5 ರೂಪಾಯಿ ಮಾಡಿದ್ರೆ
ರಾಜ್ಯಕ್ಕೂ ತುಂಬ ತೊಂದರೆ ಆಗಲ್ಲ, ಆದರೆ ಜನಕ್ಕೆ ಅದು 5 ರೂಪಾಯಿ ಕೂಡ ಒಂದು ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಅವರ ಡೆವಲಪ್ಮೆಂಟ್ ನೀಡ್ಸ್ಗೆ ಅನ್ನುವಂಥದ್ದು ನನ್ನ ಆಶಯ. ಇಲ್ಲಿ ಏನು ಅಂತಂದರೆ ಮೇಯ್ನಾಗಿ ನಾವು ಯೋಚನೆ ಮಾಡಬೇಕೇನು ಅಂದರೆ ಅಲ್ಟಿಮೇಟ್ ಜನ ಎಲ್ಲರಿಗೂ ಇಂಪಾರ್ಟೆಂಟ್ ಏನು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಸರ್ಕಾರ ಈ ಸರ್ಕಾರವಲ್ಲಿ ಸರ್ಕಾರ ಏನು ಅಂದರೆ ಕಟ್ಟಕಡೆಯ ವ್ಯಕ್ತಿಗೂ ಸಹಾಯ ಆಗುವ ರೀತಿಯಲ್ಲಿ ನಾವು ಈಗ ಪ್ಯಾರಟೋ ಆಪ್ಟಿಮ್ಯಾಲಿಟಿನಲ್ಲಿ ಮಾತಾಡ್ತೀವಿ. ಯಾವಾಗಲೂ ಈವನ್ ಒಂದು ಲಾಸ್ಟ್ ಮ್ಯಾನ್ಗೂ ಅದು ಹೆಲ್ಪ್ ಆಗಬೇಕು. ನೀವು ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಮಾಡುವಾಗ ಈಗ ಸರ್ಕಾರ ಯಾಕೆ ಈಗ ಗ್ಯಾರಂಟಿ ಸರಿ ತಪ್ಪು ಅನಂತರದ ವಿಚಾರ, ಆದರೆ ಅದು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಪ್ರಕಾರ ಅದು ಜನರ ಕಲ್ಯಾಣ ಆಗತ್ತೆ ಅಂತ. ಇದನ್ನು ಕಡಿಮೆ ಮಾಡಿದ್ರು ಅದ್ರ ಜನರ ಕಲ್ಯಾಣಕ್ಕೆ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಜನಕ್ಕೆ ಒಂದಷ್ಟು ಅನುಕೂಲ ಮಾಡಿಕೊಡ್ಲಿ ಅನ್ನುವಂಥದ್ದು ನಮ್ಮ ಮನವಿ. ಕರೆಕ್ಟ್. ಒಂದು ಚಿಕ್ಕ ಬ್ರೇಕ್ ಹೋಗಿ ಬರೋ ಸಮಯ. ಬ್ರೇಕಿಂದ ಬಂದಮೇಲೆ ಬಿಜೆಪಿ ಹಾಗೆ JDS ವಕ್ತಾರರ ಪ್ರಶ್ನೆ ಕೇಳೋಣ. ಇವಾಗ ಹಾಗೆ ಕಾಂಗ್ರೆಸ್ನವರು ಉತ್ತರ ಕೊಡಲಿ. ಪೆಟ್ರೋಲ್ ಹಾಗೆ ಡೀಸೆಲ್ ಇದೆರಡರ ಮೇಲೆ 3 ರೂಪಾಯೋ 5 ರೂಪಾಯಿನೋ ಬೆಲೆ ಕಡಿಮೆ ಮಾಡಿದ್ರು ಕೂಡ ಕಡಿಮೆ ಆಗೋದು ಕೇವಲ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಮಾತ್ರ ಅಲ್ಲ, ನಮ್ಮ ದಿನಬಳಕೆಯ ವಸ್ತು, ಕರ್ನಾಟಕಕ್ಕೆ ಸೀಮಿತವಾಗಿ ನಾನು ಮಾತಾಡ್ತಿದ್ದೀನಿ, ದಿನಬಳಕೆಯ ವಸ್ತು ಮೇಲೆ ಆಗಬಲ್ಲಂತಹ ಬೆಲೆ ಏರಿಕೆಗೂ ಕೂಡ ರಾಜ್ಯ ಸರ್ಕಾರ ಕಂಟ್ರೋಲ್ ಹಾಕ್ದಾಗುತ್ತೆ. ಆವಾಗ ಜನ ಕಾಂಗ್ರೆಸ್ ಪರವಾಗಿ ಜೈ ಅಂತಾರೆ. ಕಾಂತಿ ಶೆಟ್ಟಿ ಅವರು JDS